ಸ್ನೇಹಿತರೆ, ಈಗ ನಮ್ಮ ಜೊತೆ ಬೀರು ಬಬಲೇಶ್ವರ್ ಇದ್ದಾರೆ. ಇವರು ರಾಜ್ಯಾದ್ಯಂತ ಕರ್ನಾಟಕದಾದ್ಯಂತ ಇವರು BB ಅಂತಾನೆ ಪ್ರಸಿದ್ಧಿಯಾಗಿದ್ದಾರೆ. BB ಅಂದರೆ ಬೀರು ಬಬಲೇಶ್ವರ್ ಅಂತೇಳಿ. ಇನ್ನು ಕೆಲವರು ಸ್ನೇಹಿತರೆಲ್ಲ ಬ್ಯೂಟಿಫುಲ್ ಬ್ಯೂರೋ ಅಂತ ಹೇಳಿರ್ತಾರೆ. ಹೀಗೆ ಸಾಕಷ್ಟು ಹೆಸರುಗಳಿಂದ ಇವರು ವಾಸಿಯಾಗಿರೋದ್ರು. ವೃತ್ತಿಯಲ್ಲಿ ಕೂಡ ಇವರು ರಂಗಭೂಮಿ ಕಲಾವಿದರಾಗಿದ್ದಾರೆ. ಸಾಕಷ್ಟು ರಂಗಭೂಮಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಯೂಟ್ಯೂಬರ್ ಕೂಡ ಹೌದು. ಹಾಗಾದರೆ ಅವ್ರು ಮಾತಾಡ್ತೀನಿ, ಅವರ ವೃತ್ತಿ ರಂಗಭೂಮಿ ಎಲ್ಲಿಂದ ಶುರು ಆಯಿತು, ಹೇಗಾಯಿತು, ಮತ್ತು ಅವರ ಜೀವನದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಎಲ್ಲವೂ ಕೂಡ ಮಾತಾಡ್ತೇನೆ. ನಮ್ಮ ಜೊತೆ ಈಗ ಸ್ವತಃ ಬೀರು ಬಬಲೇಶ್ವರ್ ಇದ್ದಾರೆ, ಅವ್ರು ಮಾತಾಡ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಬೀರು ಬಬಲೇಶ್ವರ್ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ನೀವು ರಂಗಭೂಮಿ ಕಲಾವಿದರು ಕೂಡ ಹೌದು. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡೋದಾದರೆ, ನೀವು ಎಲ್ಲಿ ಹುಟ್ಟಿದಿರಿ, ಎಲ್ಲಿ ಅಂದರೆ ನಿಮ್ಮ ಜೀವನ ಹೇಗೆ ಆಯಿತು, ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಹೇಳೋದಾದರೆ. ನಾವು ಹುಟ್ಟಿದ್ದು ಬಬಲೇಶ್ವರ ರೀ, ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕಾಗಿದ್ರಿ. ಈಗ ಆ ಬಬಲೇಶ್ವರದಾಗ ನಮ್ಮ ತಂದೆಯವ್ರ ಹೆಸರು ಬಂದು ಕಲ್ಲಪ್ಪ ನಾಗಪ್ಪ ಹಾವಡಿ, ನಮ್ಮ ತಾಯಿಯವ್ರ ಹೆಸರು ಬಂದು ರುಕ್ಮವ್ವ ಕಲ್ಲಪ್ಪ ಹಾವಡಿ ಅಂತೇಳಿ. ಅವ್ರಿಗೆ ಭಾಳ ದಿವಸದಿಂದ ನಮ್ಮ ತಂದೆ ತಾಯಿಗೆ ಭಾಳ ದಿವಸದಿಂದ ಮಕ್ಕಳಾಗಿದ್ದಿಲ್ಲ. ಭಾಳ ದಿವಸದ ಮೇಲೆ ಒಂದಿಷ್ಟು ದೇವರು ಅದು ಇದು ನಂಬಿಕೆಗಳಿರ್ತಾವೆ. ಆ ನಂಬಿಕೆಯಿಂದ ದೇವ್ರಿಗಂತೂ ಹೋಗಿ ನಾನೇ ಫಸ್ಟ್ ಹುಟ್ಟಿದ್ದು, 1ನೇ ನಂಬರ್. ಆಮೇಲೆ ನಾವು ಹುಟ್ಟಿದ ಮೇಲೆ ಒಬ್ಬಕ್ಕೆ ನಮ್ಮ ತಂಗಿದ್ದು. ಅವಳ ಹೆಸರು ಅಂಬಿಕಾ ಆಗ್ತದೆ. ಆಮೇಲೆ ನಮ್ಗೆ ಹುಟ್ಟಿದ್ರು ನಮ್ಮ ತಂಗಿ ಬೆನ್ನ ಮೇಲೆ ನಮ್ಮ ತಮ್ಮ ಹುಟ್ಟಿರಮ್ಮ, ಅವನ ಹೆಸರು ಮಾಳಪ್ಪ, ನನ್ನ ಹೆಸರು ಬೀರಪ್ಪ. ಆ ಬಡತನ ನೆನಪ ತ್ರಾಸಕಚ್ಚ ಭಾಳ ಬಡತನ ಇತ್ತು ಸರ್ ಅವಾಗ. ಅಂದ್ರೆ ನಮ್ಮ ತಂದೆಯವರು ಇನ್ನೊಬ್ಬ ನಮ್ಮ ಕಾಕ, ಅವರೊಂದು 2-3 ಜನ. ಅವ್ರು 3 ಜನರೊಳಗೆ ಒಬ್ಬರು ದೂರ ಹೋಗಿದ್ರು ಬೇರೆಯಲ್ಲಿ, 2 ಇದ್ರು, ನಮ್ಮಪ್ಪ ನಮ್ಮ ಕಾಕ. ಅವರು ಇದ್ದಾಗ ಇಲ್ಲ ನಾ ಶಾಲಿಗೆ ಹೋಗ್ತೀನಿ, ನನಗೆ ತಿಳಿಲಕತ್ತಿಂದ 5ರಿಂದ 6 ವರ್ಷ ಆದಾಗ ಶಾಲಿಗೆ ಹೋಗ್ತೀನಿ ಅಂತೇಳಿ ನಾವು ವಾದ ಮಾಡ್ತೀನಿ. ನಮ್ಮ ತಂದೆಯವರು ಇಲ್ಲ ದೊಡ್ಡ ವಾಗಣ ಹೋಗಕತ್ತಿ ಅಂತೇಳಿ ರಂಬಸ್ಕೊತ ಮುಂದೆ ಹಾಕೋದು ಅಂದರು. ಬಟ್ ನಮ್ಮ ಕಾಕ ಇದ್ದ, ಅವ ಮಾತ್ರ ಶಾಲಿಗೆ ಹೋಗೋ ಬೇಡ, ಶಾಲಿಗೆ ಹೋಗ್ಬೇಡ ನೀ ಮಗನ, ಕುರಿ ಕಾಯವು, ಶಾಲಿಗೆ ಹೋಗಿ ಏನು ದೊಡ್ಡ ನೌಕರಿ ಹಿಡಿತಿ ಪೋಸ್ಟ್ಲಿ ಮಗನ, ಈ ಥರ ಶಬ್ದಗಳಿಂದ ಹಳ್ಳಿ ಭಾಷೆದೊಳಗೆ ಬೈತಿದ್ರು ಅವರು. ಅವಾಗಿತ್ತು ತ್ರಾಸ. ನನಗೆ ತ್ರಾಸ ಅಂದ್ರೆ ಇನ್ನು ಶಾಲಿ ಕಲಿಬೇಕು, ನಾ ಈ ಜಗತ್ನಾಗ ಏನೈತಿ ನೋಡಬೇಕು, ಮುಂಬೈಗೆ ಹೋಗ್ಬೇಕು, ಪುನಾಕ್ ಹೋಗ್ಬೇಕು, ವಿಜಾಪುರ ನೋಡಬೇಕು, 100 ಕನಸು ಕಟ್ಕೊಂಡಿನಿ, ಆದ್ರೆ ಆಗಲಿಲ್ಲ. ಬೀರು ಅವರು ಅವರ ವೇಷಭೂಷಣ ಆಗಿರ್ಬೋದು, ಅವರು ಇರುವಂಥ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನೋಡಿದರೆ ಭಾಳ ಶಾಲೆ ಕಲ್ತಿರ್ಬೋದು ಅಂತೇಳಿ ಎಲ್ಲರೂ ಕೂಡ ಮಾತಾಡ್ಕೊಡ್ತಾ ಇದ್ದಾರೆ. ನಿಜಕ್ಕೂ ಬೀರು ಅವರು ಎಷ್ಟು ನಿಂತೆ ಶಾಲೆ ಕಲ್ತಾರಂತೆ? ಇಲ್ಲ, ನಾನು ಶಾಲಿಗೆ ಹೋಗಿಲ್ಲ ಸರ್. ಶಾಲಿಗೆ ಹೋಗಿದ್ದೀನಿ. ಹೆಂಗೆ ಹೋಗಿನಂದ್ರೆ 6 ವಯಸ್ಸು ನನಗೆ. 6 ವಯಸ್ಸಿದ್ದಾಗ ಶಾಲಿಗೆ ಹೆಸರು ಹಚ್ಚಿದ್ರು. ನಮ್ಮ ಅವ್ವ ಶಾಲಿ ಕಲಿಸ್ಬೇಕು ಅನ್ನೋ ಆಸೆ ಇತ್ತು. ಹೆಸರು ಹಚ್ಚಿದ್ರು. ಅವಾಗ ಇದು ಕೊಡ್ತಿದ್ರು, ಕಾಕಿ ಚಡ್ಡಿ, ಕಾಕಿ ಅಂಗಿ, ಅದ್ರ ಮೇಲೆ ಒಂದು ಹಿಂಗೆ ಲೇಬಲ್ ಇರ್ತಿತ್ತು, ಕರ್ನಾಟಕ ಸರ್ಕಾರ ಅಂತೇಳಿನ. ಓದಾಕ್ ಬರ್ತಿದ್ದಿಲ್ಲ, ಬಟ್ ಹೋಗಿದ್ದೀವಿ. 1 ತಿಂಗಳಾಗಿತ್ತು ಶಾಲಿಗೆ ಹೋಗಿ. ಶಾಲಿ ಕಲಿಯಕ್ಕೆ ಹೋಗ್ತೀನಿ, 1 ತಿಂಗಳು ಹೊಂಟಿದ್ನಿ. ನಮ್ಮ ಕಾಕ ಶಾಲಿಗೆ ಬಂದ. ನಾ ಬೇರಪ್ಪದಾನನ್ರಿ ಇಲ್ಲ ಅಂತೇಳಿ ಶಾಲಿ ಅವ್ರ ಜೋಡಿ ಮಾತಾಡಿ, ಸರ್ ಜೋಡಿ ಮಾತಾಡಿ ಅಲ್ಲಿದ ಶಾಲಿದಿಂದ ಮನಿತನ ಬಡ್ಕೋತ ಬಂದಿದ್ರು. ಯಾಕೆ? ದನಕ್ಕೆ ಹೋಗ್ಬಾ, ಎಮ್ಮಿ ಹೊಡ್ಕೊಂಡು ಹೋಗ್ಬಾ, ಇಲ್ಲ ಕುರಿ ಅದಾವ 30 ಕುರಿ ಅದಾವ, ಕುರಿ ಹೋಗ್ಬಾ. ಅಂದ್ರೆ ಎಷ್ಟು ದಿವಸ ಹೋಗಿರಿ ಶಾಲಿಗೆ? ಅದು 1 ತಿಂಗಳು ಅಷ್ಟೇ ರೀ. ಇಂದ ಏನ್ವಾ ರುಕ್ಮವ್ವ, ನಿನ್ನ ಮಗ ಶಾನೆ ಅದಾನು, ಕರೆ ನೀವು ಶಾಲಿಗೆ ಕಳ್ಸಂಗಿಲ್ಲ. ಅವಾಗಿನ ಮಾಸ್ತರ್ಗಳು ಒಂದು ಭಾಳ ಒಳ್ಳೆಯವ್ರು. ಅವ್ರ ಹೆಸರು ಚಲವಾದಿ ಹಿಂಗೇನೋ ಹೆಸರು ಇತ್ತು ಅವ್ರು, ಅಷ್ಟೊಂದು ನೆನಪಿಲ್ಲ ಈಗ. ಇಂದ ಇಲ್ಲ ಆದ್ರೂ ನಿನ್ನ ಮಗ ಶಾನೆ ಅದಾನ, ನಾವು ಹೇಳಿ 2ನೇತೆ ಪಾಸ್ ಮಾಡಿಸ್ತೀವಿ. 2ನೇತೆ ಪಾಸ್ ಮಾಡಿದ್ದು, 2ನೇತೆ ಪಾಸ್ ಆಯ್ತು. ಪಾಸ್ ಆಗೋಣ ಸ್ವಲ್ಪ ಚೇಂಜ್ ಆಯ್ತು ಶಾಲೆ ಒಳಗೆ. ಪಾಟಿ ಅಂದ್ರೆ ಅವಾಗ ನಾನು ಕಲ್ಲಿನ ಪಾಟಿದ್ದು ನಾವು ಹೋಗುವಾಗ. ಅವಾಗ ಏನಾಯ್ತು, ಅಂಕಿಲ್ಪಿ ಮತ್ತು ಅದು ಪ್ಲಾಸ್ಟಿಕ್ದು ಪಾಟ್ ಬಂತು. ಹುಡುಗರೆಲ್ಲ ತರಕತ್ತು. ಅವೆಲ್ಲ ಹುಡುಗರು ನೋಡಿ ನನಗೊಂಥರ ಖುಷಿ, ನಾನು ಶಾಲೆ ಕಲಿ.
ಆಯ್ತು ನಮ್ಮ ತಾಯಿಯವ್ರಿಗೆ ಹೇಳೇನು, ಇಲ್ಲ ನಾ ಶಾಲೆಗೆ ಹೋಗ್ತೀನಿ. ಅವ್ರೇನಪ್ಪ ಬಿಡೋದೇ ಇಲ್ಲ ನಿಮ್ಮ ಅಪ್ಪತು, ಆತು ಹೋಗತ್ತೇಳಿ ಅವ್ರು ತುಡುಗ್ಲೇನ ಹೋಗ್ತೀನಿ. ಅವಾಗ ಪಾಟಿ, ಪೆನ್ಸಿಲ, ಒಂದು ಅಂಕಲ್ಪಿ ಮತ್ತು ಚಡ್ಡಿ ಅಂದ ಅಂಗಿ ಕೊಟ್ಟರು. ಅಂದ್ರೆ ನಮ್ಮ ಬಡತನ ಪರಿಸ್ಥಿತಿ ಅಂದ್ರೆ ಏನಾಗ ಗೊತ್ತಂದ್ರೆ ಸರ, ಆ ಚಡ್ಡಿ ಬನ್ನೇನ ತಗೊಂಡ್ ಬಂದೀವಿ ಅಂದ್ರೆ, ಆ ಚಡ್ಡಿ ಅಂಗಿ ತಗೊಂಡು ಬಂದೀವಿ ಅಂದ್ರೆ ಅದ್ರ ಮೇಲೆ ಒಂದು ವರ್ಷ ನಮ್ಮ ಊರಾಗ ಎಲ್ಲ ಜಾತ್ರೆಗಳು, ಬೀರಪ್ಪನ ಜಾತ್ರೆ ಆಗಿರ್ಬೋದು, ಸಿದ್ದರಾಯನ ಜಾತ್ರೆ ಆಗಿರ್ಬೋದು, ಕುಸಪ್ಪನ ಜಾತ್ರೆ ಆಗಿರ್ಬೋದು, ಎಲ್ಲ ಅದ ಚಡ್ಡಿ ಅಂಗಿ ಅವತ್ರನ. ಅವಾಗೆಲ್ಲ ಸಾಬಾನತ್ತು ಇದ್ದಿದ್ದಿಲ್ಲ, ಈಗೆಲ್ಲ ಭಾಳ ಟ್ರೆಂಡ್ ಈಗ ಸೋಪಿನ ಬದಲ. ನೀವು ಎರಡನೇತೆ ಮಾತ್ರ ಕಲ್ತೀರಿ? ಎರಡನೇತೆ ಅದೊಂದು ತಿಂಗಳ ಎರಡನೇತೆ ಅಷ್ಟು ಶಿಕ್ಷಣ. ಮುಂದೆ ನಾವು ಸಾಕ್ಷರತಾ ಸಾಲಿನ ಮೂನ್ಯಾಗೆಲ್ಲ ಜನ ಒಳ್ಳೆ ಮನುಷ್ಯರಿದ್ರು. ಇಲ್ಲ ನಿಮ್ಮ ಹುಡುಗ ಶಾಣೆ ಅದಾನ ಅಂತೇಳಿ ಅಂಕಲ್ಪಿ ಕೊಡೋರು, ಸಾಕ್ಷರತಾ ಶಾಲೆ ಅಂತ ಹೇಳಿದ್ರು. ರಾಮಕೃಷ್ಣ ಹೆಗಡೆ ಅವ್ರು ಏನೋ ಇದ್ರು ಅವಾಗ, ರಾತ್ರಿ ಶಾಲೆ. ಅದ್ರೊಳಗೆಲ್ಲ ಕಲಿಯೋದು ಏನೂ ಆಗ್ಲಿಲ್ಲ. ಅದು ಬಿಡಾಗ ನನ್ಗೆ ಅದು ನನ್ನ ಟೈಮ್ ಸುಮಾರು ಅಂತ ಅನ್ಕೊಂಡೆ. ಅವಾಗ ಶಾಲೆ ಕಲಿಬೇಕಂತ ಅನಿಸ್ತಾರೆ, ಭಾಳ ಇತ್ತು, ಭಾಳ ಆಸೆ ಇತ್ತು ಸರ್. ಸರ್, ಈಗ ನೀವು ಇಷ್ಟು ಎಲ್ಲ ಈಗ ದೊಡ್ಡ ಹೆಸರು ಮಾಡಿದ್ರಿ, ಬಾಲ್ಯದ ದಿನಗಳನ್ನು ನೆನೆಸ್ಕೊಳ್ಳೋದಾದ್ರೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಅವಾಗಿನ ಬಾಲ್ಯದ ದಿನಗಳು ಹೆಂಗಿತ್ತು, ಏನೇನು ಮಾಡ್ತಿದ್ರಿ ಅವತ್ತ? ಯಾಕಂದ್ರೆ ಈಗ ಅದನ್ನ ನೆನೆಸ್ಕೊಂಡಾಗ ನಿಮ್ಗೆ ಈಗ ಹೇಗೆ ಅನಿಸುತ್ತೆ? ಹೌದಪ್ಪ, ನಾವು ಯಾಕಂದ್ರೆ ನಿಮ್ಮ ಮಕ್ಕಳು ಆದಾಗ ಆಟ ಆಗಿರ್ಬೋದು ಅಥವಾ ತುಂಟಾಟ ಆಗಿರ್ಬೋದು, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಿಮ್ಮ ಸ್ನೇಹಿತರು ಯಾವ ರೀತಿ ಇದ್ರಿ? ನೋಡ್ರಿ ಸರ್, ನಮ್ಮ ಜೀವನ ನೋಡಿದ್ರಂತೂ ಬಹಳ ಕಷ್ಟನೂ ಇತ್ತು, ಅಷ್ಟ ಸಂತೋಷ ಆಗ್ತಿತ್ತು. ಯಾಕಂದ್ರೆ ಕುರಿ ಅಂದ್ರ ದನ ಅಂದ್ರ ಬೇರೆ, ದನಗಳು ಚಂದನ ಮೇಸ್ಕೊಂಡು ಸಂಜೆಗೆ ಮನೆಗೆ ಬರ್ಬೋದು. ನಮ್ಮ ಸ್ನೇಹಿತರ ಜೊತೆ ಎಲ್ಲ ಆಟ ಆಡ್ಬೋದಾಗಿತ್ತು, ಏನೋ ಮಾಡ್ಬೋದಾಗಿತ್ತು. ಆದ್ರೆ ಕುರಿ ಅಂದ್ರ ಕುರಿ ಅಂತೇಳಿ ಹೋದಿವಿ ಅಂದ್ರೆ ಮುಗಿದು ಹೋತು. ಅದು 8 ದಿವ್ಸಕ್ಕೆ ಬರ್ತೀವೋ ಏನೋ 10 ದಿವ್ಸಕ್ಕೆ ಬರ್ತೀವೋ, ತಿಂಗಳಿಗೆ ಬರ್ತೀವೋ ಗೊತ್ತಿಲ್ಲ. ಹಂಗೆ ಇವತ್ತು ಈ ಊರು, ನಾಳೆ ಆ ಊರು, ನಾಳೆ ಆ ಊರು, ಹಂಗ ಹೋಗೇ ಬಿಡುದ್ರ. ಊರಾಗ ಇರ್ತಿಲ್ಲ, ಕುರಿ ಸಾಧ್ಯ ಆದಷ್ಟು ಕುರಿನ ಕಾಯ್ದದ್ದು. 16ರಿಂದ 17 ವರ್ಷ ಕುರಿ ಕಾಯ್ದು. ಆ ದಿನಗಳು ನೆನೆಸ್ಕೋಬೇಕಂದ್ರೆ ಹೆಂಗಿರುತ್ತೆ? ಕುರಿ ಕಾಯೋದು ಹೆಂಗಿರುತ್ತೆ ಅಂತ ಅದು ಖುಷಿನ. ಬಟ್ ನಮ್ಮ ಮನಸ್ಸಿನಾಗ ಹೊರಗಿನ ಪ್ರಪಂಚ ಅಂದ್ರೆ ನಮ್ಮ ಸ್ನೇಹಿತರು ಜೊತೆನ ಇದ್ರು. ನಮ್ಗೆ ಒಂದು 4-5 ಜನ ಸ್ನೇಹಿತರಿದ್ರು. ಅವರೆಲ್ಲ ನಮ್ಮ ಮುಂದೆ ಚಲೋ ಬಟ್ಟೆ ಹಾಕೊಂಡು ಸಾಲಿಗೆ ಹೋಗಾಗ ನಾವೊಂದು ಯಾವ್ದೋ ಹರ್ಕ ಚಡ್ಡಿ ಹಾಕೊಂಡು ಕಂಬಳಿ ಬುತ್ತಿ ತಗೊಂಡು ಕುರಿಗೆ ಹೋಗೋದು, ಇಟ್ಟಿಟ್ಟು ದಮ್ ಕೆರು. ಅದನ್ನ ನೋಡಿದ ತಕ್ಷಣ ಅನ್ಸೋದು ಎಷ್ಟು ಸತ್ಯ ಹತ್ತು ಬಿಟ್ಟಿನ ಸರ್. ನಾನು ಶಾಲಿ ಕಲೀಲಿಲ್ಲ, ನಾನು ಶಾಲಿ ಕಲ್ತ್ರೆ ಇವ್ರಗತಿ ನಾನು ಚಲೋ ಬಟ್ಟೆ ಹಾಕೊಂಡು ಹೋಗ್ತೀನಿ ಅನ್ನುವಂಥ ನೋವು ಕಾಡ್ತಿತ್ತು. ಆದರೂ ಎಲ್ಲರ ಗ್ಯಾಪ್ ತಗೊಂಡು ಏನಾರ ಮಾಡ್ಕೊಂಡು ಬಂದ ಅವ್ರ ಜೊತೆ ಗುಂಡ ಆಡ್ತೀನಿ, ಎಲ್ಲ ಆಡೋದು ಹಿಂಗೆಲ್ಲ ಮಾಡ್ತೀನಿ. ಮಾಡ್ತಾ ಏನಾಯ್ತಂದ್ರೆ ಕುರಿ ಕಾಯುವಾಗ ಅಲ್ಲಿ ನಮ್ಗೆ ಕೆಲವೊಂದಿಷ್ಟು ಜನ ನಮ್ಗಿಂತ ದೊಡ್ಡವರು ವಯಸ್ಸಿನವರು, ನಮ್ಮ ಮಾವಗಳಾಗಿರ್ಬೋದು, ಕಾಕಾಗಳು, ಅವರೆಲ್ಲ ಚರ್ಚೆ ಮಾಡೋರು. ಬೀರಪ್ಪ ಮನಗಂಡ್ ಗಾಂವದಲ್ಲಿ ಕುಸ್ತಿ ಇಡ್ಸೋನು, ಇವನ ಜೋಡಿ ಇಡ್ಸೋನು, ದುಂಡಪ್ಪನ ಜೋಡಿ ಇಡ್ಸೋನು, ಹಿಂಗೇನೋ ತಮಾಷೆ ಮಾಡಿದ್ರು. ಸಾಯಂಕಾಲ ಎಲ್ಲ ಕುರಿ ಮೇಸ್ಕೊಂಡು ಬಂದು ಒಂದು ಕಡೆ ಅಷ್ಟು ತರಬಿದ ಮ್ಯಾಗ ಅವಾಗ ಕುಸ್ತಿ ಆಡ್ಸಕತ್ತ ಅವ್ರು. ಈ ದಿನಗಳನ್ನ ಅಲ್ಲಿ ಮರಿತಿದ್ವಿ. ಆ ಕುಸ್ತಿನ ಅವನು ಒಗದ್ನಿ, ಅವನು ನಾಳೆ ಹಿಡಿದು ಹಾಲು ಇನ್ನೂ ಕುರಿ ಹಾಲು ಜಾಸ್ತಿ ಕುಡಿಬೇಕು ಅನ್ನುವಂಥದನ್ನ ಈ ಊರಾಗ ದೋಸ್ತರ ಜೋಡಿ ಒಡನಾಟ ಬೆಳೆಸೋದು, ದೋಸ್ತರ ಜೋಡಿ ಕೂಡ ಶಾಲೆಗೆ ಹೋಗ್ಬೇಕು ಅನ್ನೋ ಖುಷಿಯನ್ನ ಅದರೊಳಗೆ ತೋರಿಸ್ತಿದ್ವಿ. ನೋಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಕುರಿ ಮಾರ್ಬೇಕು, ಅದ್ರ ಬಿಟ್ಟರೆ ಆಪ್ಷನ್ಸ್ ಇಲ್ಲ. ನಮ್ಮ ತಾಯಿಯವ್ರಿಗೆ ನಾ ಟಾರ್ಚರ್ ಕೊಡ್ತೀನಿ ಬಂದ, ಇಲ್ಲ ನನಗೆ ಆಗಲ್ಲ, ನಾ ಕುರಿ ಕಾಯಕ್ಕಾಗಲ್ಲ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನೋವು ಭಾಳ ನೋವು ಆದದಂದ್ರೆ ಸರ್ ನಮ್ಗೆ ಬರ್ತಾ ಅಂದ್ರೆ ಇದು 6 ವರ್ಷದಿಂದ ಸಾಲಿ ಬಿಡಿಸಿದ್ರು, 2 ತಿಂಗಳು ಸಾಲಿಗೆ ಹೋದೆ, ಅಲ್ಲಿದ್ದು ಬಿಡಿಸಿದ್ರು ಕುರಿ ಬನ್ನಿ, ದನ ಕರ ಎಲ್ಲ ಮಾಡ್ಕೊಂಡು ಕುರಿ ಮೇಸ್ಕೊಂಡು ಬನ್ನಿ. ಬಾಡತನ ಪರಿಸ್ಥಿತಿ. ಅವಾಗ ಜೋಳದ ನುಚ್ಚ, ಜೋಳದ ನುಚ್ಚ ಮತ್ತೆ ಇಲ್ಲ ಗೊಂಜಾಳ ನುಚ್ಚ, ಅವತ್ರ ಒಂದಿಷ್ಟು ಕಟ್ಕೊಳ್ಳೋರು. ಅವೆಲ್ಲ ನಾವು ಜೋಳಿಗೆ ಅಂತೀವಿ, ಅದಕ್ಕೆ ಚೀಲ, ಒಂದು ಗೊಬ್ಬರ ಚೀಲ ಮಡಿಸಿ ಕಟ್ಟಿದ್ರೆ ಅದು ಚೀಲ ಇಲ್ಲಿಗೆ ಹಾಕೊಂಡು ಕ್ವಾಡ್ಲಿ, ಒಂದು ಕೊಯ್ತಾ, ಒಂದು ಬಿದಿರುಗಳ, ಒಂದು ಮರಿನು ಎಲ್ಲ ಜೀವನ ಮಾಡ್ಕೊಂಡು. ಅದು ನಾವು ಒಬ್ಬನ ಆಗೋದ್ರಿಂದ ನಮ್ಮ ಮನೆ ಒಂದು ಭಾಗ, ಒಂದು ಸೈಡ
ಇನ್ನು ಉಳಿದ ನಮ್ಮ ಸಮಾಜದವರು ಅಂದ್ರೆ ನಮ್ಮ ಮಾವುಗಳಾಗವರು ಮನೆಗಳೆಲ್ಲ ಒಂದು ಸೈಡ್, ಆ ಮನೆಗೆ ನಮ್ಮ ಮನೆಗೆ ಅವ್ರ ಸೈಡ್ ನಮ್ಮ ಮನೆಗೆ ಬರ್ಬೇಕಾದ್ರೆ ಹೆಚ್ಚು ಕಡಿಮೆ ನಮ್ಮ ಊರೊಂದು 2 ಕಿಲೋಮೀಟ್ರ್ ದೂರ ಆಗ್ತೈತಿ. ಊರಾಗ ಊರಂದ್ರೆ ದೊಡ್ಡ ಊರು ಬಬಲೇಶ್ವರ. ಈ ದಂಡಿಗೆ ನಮ್ಮ ಮನೆ, ಆ ದಂಡಿಗೆ ಅವ್ರ ಮನೆ. ಆ ಈಚೆ ಕಡೆ ಮನೆಗೆ ಬಂದು ನನಗೆ ಬುತ್ತಿ ತೊಗೊಂಡು ತಂದು ಕೊಡ್ತಿದ್ದಿಲ್ಲ. ನಿಮ್ಮ ಮನೆ ದೂರ ಆಗ್ತೈತಿಪ್ಪ, ನಿಮ್ಮ ಅವಾಗ ಹೇಳು, ನಮ್ಮ ಮನ್ಯಾಗ ತಂದಿರ್ತೇಳು ಅಂದ್ರೆ ತೊಗೊಂಬರ್ತೀವಿ. ಅವಾಗಿನ ದಿನಮಾನ ಅವಾಗ ಅವ್ರು ಬಿಟ್ಟು ಬಂದ್ಬಿಡೋರು. ನಮ್ಮವ್ವ ಬಡ್ತಂದಾಗ 10, 12, 13, 15 ರೊಟ್ಟಿ ಭಾಳ ಆಯ್ತು. ಅದು ದಿಪ್ಪನು ಅಂಥದ್ರಾಗ ನಾನೊಬ್ಬ ಒಂದು ನಾಯಿ. ಅಂದ್ರೆ ಅಡವಿ ಕೆಲಸಕ್ಕೆ ಹೊಟ್ಟೆ ಹಸಿತೈತಿ. ಒಂದು ಚಗ್ನ ಒಂದು ಅವಾಗ 6 ಅಂದ್ರೆ 7, 8, 9, 10 ತನಕ ಒಂದು ಸ್ವಲ್ಪ ಕಷ್ಟನ ಬಂತು. 10 ವಯಸ್ಸು ಆದ್ಮೇಲೂ ಭಾಳ ಕಷ್ಟ ಬರಾಕೈತಿ. ಆ 2-3 ವರ್ಷ ಗ್ಯಾಪ್ನಾಗ ನನ್ನ ಜೊತೆ ನಮ್ಮ ಕುರಿಕಾಯವ್ರು ಏನಿದ್ರು ನಮ್ಮ ಸಮಾಜದವರು, ನಿನ್ನೂ ನೀ ಬೇರೆ ಮೇಸ್, ನಮ್ಮ ಜೋಡಿ ಬೇಡ ಅಂದ್ರೆ ಜೋಡ ಆದ್ರೆ ಇಬ್ರು ಹಾಕಿವಿ, ಒಬ್ರು ಕುರಿಕಾದ್ರೆ ಒಬ್ರು ಹೋಗಿ ಬುತ್ತಿ ತೊಗೊಂಬರ್ತೀವಿ. ಬೇರೆ ಮೇಸನ ಮತ್ತದು ನನಗೆ ಒಬ್ಬನ ಹೊಟ್ಟಿದ. ಅವಾಗ ಏನು ಮಾಡ್ತೀನಿ ರೀ, ನಾ ಬುತ್ತಿ ಸರಿಯಾಗಿ ಬಂದು ಪೋಚ್ ಮುಟ್ಲಾರ್ದಕ್ಕೆ ಜಾಲಿಕಾಯಿ, ಕರಿ ಜಾಲಿಕಾಯಿ ಅಂತೇಳಿ ಬರ್ತದೆ, ಕುರಿ ತಿಂತೈತೆ. ಅದು ಕುರಿ ಆಡ ಎಲ್ಲ ತಿಂತಾವು. ಅದು ಹಣ್ಣು ಆಗಿರ್ತೈತೆ, ಅದ್ರೊಳಗೆ ಥರ ಒಗರು ರಸ ಇರ್ತದೆ. ಅದನ್ನು ಜಾಲಿಕಾಯಿ ಹರ್ಕೊಳ್ಳೋದ, ಒಂದು ಮುಟ್ಟಿಗೆ ಜಾಲಿಕಾಯಿ ಹರ್ಕೊಳ್ಳೋದು, ಹಣ್ಣು ಆದದ್ದು ಅದನ್ನು ಸುಲಿದ ಬ್ಯಾಳಿ ಕಾಳ ತಿನ್ನೋದು. ಅಂದ್ರೆ ಅದು ಜಿಬಿ ಆಗೋದ್ರಿಂದ ಬಾಯಿ ಅಂಟಾಗಿ ಹೊಟ್ಟೆ ತುಂಬಿದಂಗೆ ಆಗ್ಬಿಡೋದು. ಅಂದು ಯಾರು ಈ ಹೆಸರು ಕಾಯಿ ಅಂತೇಳಿ ಹೆಸರು ಬಿತ್ತಾರ, ತಿನ್ನೋ ಹೆಸರು, ಅದು ಫುಲ್ಲು ಕಾಯಾಗಿ ಸುಲಗಾಯಿ ಆಗಿರ್ತೈತಿ. ಅದನ್ನೆಲ್ಲ 2 ಕಿಶೆ ತುಂಬಿಕೊಳ್ಳೋದು, ಅದನ್ನು ತಿನ್ನೋದು ಜಾಸ್ತಿ. ತಿಂದು ಉಗುರೆಲ್ಲ ಇವು ಕಟ್ಟಾಗಿರು. ಆಯ್ತು ಶೇಂಗಾದ ಹೊಲ ಬತ್ತು ಅಂದ್ರೆ ಕುರಿ ಮೇಸ್ಕೋತ ಹೊಂಟಿವಿ, ಶೇಂಗಾ ಕಿತ್ಲಾಕಿರ್ತಾರೆ, ಶೇಂಗಾ ಹರಿಲಾಕತ್ತಿರ್ತಾರಲ್ಲ, ಆ ಶೇಂಗಾ ಎಲ್ಲ ಕಿತ್ತು ಅವ್ರು ಶೇಂಗಾ ಕೊಡ್ತಿದ್ದಿಲ್ಲ, ಅವರು ಕೊಡ್ತಾರ. ಅವ್ರು ಬಡ್ತಾನ ಅವ್ರದ್ದು. ಅವ್ರು ಹೋದ್ಮೇಲೆ ಕಾಲಿಲಿ ಕೆದರುದ್ರು, ನೆಲ ಕೆದರಣ ಕಿತ್ತುವಾಗ ಅವಳು ಉಳಿದಿರ್ತಾಳ ಅವು ತಿಂತೀನಿ. ಮೂಕ್ನಿ ಬೆಳ್ಳಿ ತುದಿ ತಿನ್ನೋದು ಏನ ಅಂದ್ರೆ ಒಂದು ರೊಟ್ಟಿಯಾಗ ಇನ್ನೊಂದು 2 ರೊಟ್ಟಿ ಐಟಮ್ ಅದ್ರೊಳಗೆ ಬರ್ಬೇಕು. ಅಂಥ ಒಂದು ವಿಚಾರದಾಗ ಜೀವನ ಮಾಡಿ ಸಾಕಾಗಿ ಬ್ಯಾಸರಾತು. ಲಾಸ್ಟ್ ನಮ್ಮ ತಾಯಿಯವ್ರಿಗೆ ಹೇಳಿನಿ, ಇಲ್ಲವ ನನ್ನ ಕುರಿ ಕಾಯಕ್ಕಾಗಲ್ಲ. ಹಂಗೂ ಹಿಂಗೆ ಮಾಡಿ ಯಾರಿಗೋ ಒಬ್ಬರಿಗೆ ಕುರಿ ಮಾರಿದ್ರು. ಅವರು ಇಲ್ಲೇ ನಮ್ಮ ರಿಲೇಷನ್ದಾಗ ಕುರಿ ಮಾರಿದ್ರು. ಕುರಿ ಮಾರಿದ ತಕ್ಷಣ ನಾ ಮಾಡಿದ ಕೆಲಸ ಒಂದು 100 ರೂಪಾಯಿ ತುಡುಗು ಮಾಡೀನಿ ಸರ್ ಮನೆಯಾಗ. ಒಂದು 100 ರೂಪಾಯಿ ಅವಾಗ ದೊಡ್ಡ ನೋಟ್ ಇತ್ತು, 100 ರೂಪಾಯಿ ತುಡುಗು ಮಾಡೀನಿ. ನನಗೆ ಗೊತ್ತಿತ್ತು ನಮ್ಮ ಅವ್ವನ ತಮ್ಮ ಅಂದ್ರೆ ಸಾಂಗ್ಲಿ ಜಿಲ್ಲಾ ದೇಶಂಪುರ ಅಂತೇಳಿ ಊರು ಐತ್ರಿ. ಸಾಂಗ್ಲಿ ಜಿಲ್ಲಾದಾಗ ಉದ್ಗಾವ್, ಆ ಊರಾಗ ಅವ್ರು ಗೌಂಡಿ ಕೆಲಸ ಮಾಡಕ್ಕೆ ನಮ್ಮ ಆಯಿ, ನಮ್ಮ ಅವ್ವನ ಅವ್ವ, ನಮ್ಮ ಅವ್ವನ ತಮ್ಮ ಎಲ್ಲರೂ ಅಲ್ಲೇ ಇದ್ರು. ಅಲ್ಲಿ ಹೋದ್ರೆ ಇದು ಆಗ್ತೈತಿ. ಮತ್ತು ಇನ್ನೊಂದು ನಾ ಆದ್ಮೇಲೆ ಹುಟ್ಟಿದ ನಮ್ಮ ತಂಗಿ ಅಂಬವ್ವ, ಆಕಿನೂ ಅಲ್ಲೇ ಕೊಟ್ಟಿದ್ದೀವಿ ನಾವು. ಅಂಡ್ 100 ರೂಪಾಯಿ ತುಡುಗು ಮಾಡ್ಕೊಂಡು ಬಿಜಾಪುರಕ್ಕೆ ಹೋದ್ನಿ. ಭಾಳ ಐತ್ರಿ ಆ ಸ್ಟೋರಿ. ಬಿಜಾಪುರಕ್ಕೆ ಒಬ್ಬನ ಹೋಗಿ ಅಲ್ಲಿಂದ 7-12 ರೂಪಾಯಿನೇ ಇತ್ತವಾಗ ಟಿಕೆಟ್. ಅಲ್ಲಿ ಕೊಟ್ಟು ಮಿರದಕ್ಕೆ ಹೋಗಿ ಇಳಿದು ಉದ್ಗಾವ್ ಅಂತ ಹೇಳಿನಿ, 5 ರೂಪಾಯಿ ತೊಗೊಂಡು ಹೋದ್ನಿ. ಅಲ್ಲೆಲ್ಲ ಜೀವನ ಎಷ್ಟು ವರ್ಷ ಇದ್ರಿ ಮಹಾರಾಷ್ಟ್ರ? 4 ವರ್ಷ ಇದ್ದೀನಿ. ಸೊ ಅಲ್ಲಿಂದ ಬಂದು ಮತ್ತೆ ಕರ್ನಾಟಕಕ್ಕೆ ಬಂದ್ರಿ.